ದೊಡ್ಡವ್ರು ಹೇಳ್ತಾರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿ. ಸೊ ನಾವು ಕೋಶ ಅಂತೂ ಓದಕ್ಕಾಗಿಲ್ಲ. ಸೊ ದೇಶ ಆದ್ರೂ ಸುತ್ತೋಣ ಅಂತ ಹೇಳಿ ಒಂದು ಅನ್ಪ್ಲಾನ್ ಟ್ರಿಪ್ ಮಾಡಿದ್ವಿ January 1. ಸೊ ಅದ್ರ ಪ್ರಕಾರ ನಾವು ಮೊದ್ಲು ಬಂದಿದ್ದು ಕೆಂಗಲ್ ಹನುಮಂತ ಸ್ವಾಮಿ ಟೆಂಪಲ್ಗೆ. ಯಾಕಂದ್ರೆ ಇದೇ ದೇವಸ್ಥಾನದಲ್ಲಿ 12 ವರ್ಷದ ಮುಂಚೆ ನನ್ನ ಮದುವೆ ಆಗಿತ್ತು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಇಲ್ಲಿಗೆ ಬಂದ್ವಿ. ಸೊ ಇದಾದ ನಂತರ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಸೊ ನಮ್ಮ ಮಿಸಸ್ ಹೇಳಿದ್ದು ನದಿ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೋಡಿದಾಗ ನದಿ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ನದಿನೂ ಇರ್ಲಿಲ್ಲ, ಸ್ವಾಮಿನೂ ಇರ್ಲಿಲ್ಲ. ಅದಾದ ನಂತರ ನಾವು ಬಂದಿದ್ದು ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಕಲ್ಯಾಣಿ ಓಪನ್ ಆಗಿತ್ತು. ಸೊ ನನ್ನ ಮಗ ನೋಡಿದ ತಕ್ಷಣ ಆಟ ಆಡ್ತೀನಿ ಅಂದ. ಅದಕ್ಕೆ ನಾವ್ ಹೇಳಿದ್ವಿ ಇಲ್ಲಪ್ಪ, ಇಲ್ಲಿ ದನ ಕರುಗಳು ತೊಳಿಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ದಡದಲ್ಲೇ ಕೂತು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಹಾಗೆ ನಮ್ಮ ಮಗನಿಗೆ ಸ್ವಲ್ಪ ಹಳ್ಳಿ ಜೀವನದ ಬಗ್ಗೆ ಪರಿಚಯ ಮಾಡಿಕೊಟ್ವಿ. ನಮಗೆ ತಿಳಿದಷ್ಟು ಅವ್ನಿಗೆ ಹೇಳಿದ್ವಿ. ಸೊ ಅದಾದ ನಂತರ ನಾವು ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಿಸಸ್ಗೆ ಒಳದಂತ ದೇವಸ್ಥಾನವೇ ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್. ಅದು ಇಲ್ಲಿಂದ ಕೇವಲ 20 ಕಿಲೋಮೀಟರ್ ಇತ್ತು. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ದೇವ್ರ ದರ್ಶನ ಆಯ್ತು, ಬಟ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅನುಮತಿ ಇಲ್ಲದ ಕಾರಣ ಒಳಗಡೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಅದಾದ ನಂತರ ನನ್ ಮಗ ನೀರ್ ನೋಡಿದ ತಕ್ಷಣ ಅಪ್ಪ ಇಲ್ಲಿ ಈ ಜೋಡಿತೀನಿ ಆಟ ಆಡ್ತೀನಿ ಅಂದ. ಸೊ ಅವನ್ನ ಅಲ್ಲೇ ಆಟ ಆಡಿಸ್ಕೊಂಡು ಆ ಒಂದು ದಿನಾನ ನಾವು ಎಂಜಾಯ್ ಮಾಡ್ಕೊಂಡು ಕಳೆದ್ವಿ. ಪ್ಲಾನ್ಡ್ ಟ್ರಿಪ್ ಗಿಂತ ಅನ್ಪ್ಲಾನ್ ಟ್ರಿಪ್ಗಳು ತುಂಬಾ ಮಜಾ ಕೊಡ್ತವೆ. ಸೊ ನೀವು ಈ ರೀತಿ ಒಂದ್ ದಿವಸ ಅನ್ಪ್ಲಾನ್ ಟ್ರಿಪ್ ಮಾಡಿ ಎಂಜಾಯ್ ಮಾಡಿ. ಧನ್ಯವಾದಗಳು.